ಇನ್ನೊಂದು ಕಡೆಗೆ ಮೊದಲನೇ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಈಗ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಕಾರಣ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಮಗಳ ಪರೀಕ್ಷೆ ಇದೆ, ಹಾಗಾಗಿ ಜಾಮೀನನ್ನ ನೀಡಿ ಅಂತ ಕೇಳಿದ್ದಾರೆ. ಪರೀಕ್ಷಾ ಸಮಯದಲ್ಲಿ ಮಗಳ ಜೊತೆಗೆ ಇರಬೇಕಲ್ವಾ ನಾನು, ಹಾಗಾಗಿ ದಯವಿಟ್ಟು ಜಾಮೀನನ್ನ ಕೊಡಿ ಅಂತ ಹೇಳಿ ಈಗ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಇದಕ್ಕೆ SPP ಅವರು ಸಹಜವಾಗಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮಗದೊಬ್ಬ ಆರೋಪಿ ನಾಗರಾಜ್ ಸಹ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರೋದು. ಜಾಮೀನು ಅರ್ಜಿಗೆ ಈಗ ಆಕ್ಷೇಪಣೆಯನ್ನು SPP ಅವರು ಸಲ್ಲಿಸಿದ್ದಾರೆ. ಒಂದಲ್ಲ ಒಂದು ಹಿಂದೆಯೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಬಟ್ ಆ ಜಾಮೀನುಗಳೆಲ್ಲ ನಿರಾಕರಿಸಲ್ಪಟ್ಟಿದ್ವು. ಆದರೆ ಈಗ ಮತ್ತೆ ಪರೀಕ್ಷೆಯ ನೆಪವನ್ನು ಹೇಳಿ ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆ ಕಡೆಗೆ ಮ್ಯಾನೇಜರ್ ದರ್ಶನ್ ಅವರ ಮ್ಯಾನೇಜರು ನಾಗರಾಜ್ ಅವರು ಕೂಡ ಇದರಲ್ಲಿ ಆರೋಪಿ, ಅವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಏನಾಗುತ್ತೆ ಇವತ್ತು ಅನ್ನುವಂಥದ್ದನ್ನು ನೋಡಬೇಕಿದೆ.